ಹಲೋ ಎವ್ರಿವನ್, ವೆಲ್ಕಮ್ ಟು ಕೆಕೆ ನ್ಯೂಸ್. ನಾನು ನಿಮ್ಮ ಪ್ರೀತಿಯ ಮೊಹಮ್ಮದ್ ಇಸ್ಮಾಯಿಲ್. ಶಹಾಪುರ ತಾಲೂಕಿನ ಸುದ್ದಿ ಸರ್ವೆ ನಂಬರ್ 299ನಲ್ಲಿ 2 ಎಕರೆ ಜಮೀನಿನಲ್ಲಿ 64 ನಿವೇಶನಗಳು ರಚನೆ. ದಿನಾಂಕ 29 ನವೆಂಬರ್ 2025ರಲ್ಲಿ ನಿವೇಶನ ಹಂಚಿಕೆಯಾಗಿದ್ದು, ಕೇವಲ 2 ತಿಂಗಳಲ್ಲಿ ಸುಮಾರು 40ಕ್ಕೂ ಫಲಾನುಭವಿಗಳು ಶೆಡ್ ನಿರ್ಮಾಣ ಮಾಡಿಕೊಂಡಿದ್ದಾರೆ ಎಂದು ಸಾರ್ವಜನಿಕರು ತಿಳಿಸಿದ್ದಾರೆ. ಅದನ್ನು ಗಮನಿಸಿದ ಆಶ್ರಯ ಅಧ್ಯಕ್ಷರಾದ ವಸಂತಕುಮಾರ್ ಸುರಪುರಕಾರ್ ಅವರು ಮಾನ್ಯ ಶಾಸಕರು ಹಾಗೂ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸಣ್ಣ ಕೈಗಾರಿಕೆ ಸಚಿವರಾದ ಶ್ರೀ ಶರಣಬಸಪ್ಪ ಗೌಡ ದರ್ಶನಾಪುರ ಅವರ ಗಮನಕ್ಕೆ ತಂದಾಗ ಮಾನ್ಯ ಶಾಸಕರು ಹಾಗೂ ಸಚಿವರು ತಕ್ಷಣ ತಾತ್ಕಾಲಿಕವಾಗಿ ರಸ್ತೆ ನಿರ್ಮಾಣ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ವಿದ್ಯುತ್ ಖಂಬಗಳು ಅಳವಡಿಸಲು ಸೂಚಿಸಿದ್ದಾರೆ ಎಂದು ತಿಳಿದುಬಂದಿದೆ. ಸಚಿವರ ಆದೇಶದ ಮೇರೆಗೆ ಈಗಾಗಲೇ ರಸ್ತೆ ಮತ್ತು ನೀರಿನ ವ್ಯವಸ್ಥೆ ಪೂರ್ಣಗೊಳಿಸಲಾಗಿದೆ. ವಿದ್ಯುತ್ ಕಂಬಗಳು ದಿನಾಂಕ 11 ಫೆಬ್ರವರಿ 2026ರಂದು ಬೆಳಗ್ಗೆ 10:30 ಶ್ರೀ ಶರಣಬಸಪ್ಪ ಗೌಡ ದರ್ಶನಾಪುರ ಸಣ್ಣ ಕೈಗಾರಿಕೆ ಸಚಿವರು ಹಾಗೂ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರು ತಮ್ಮ ಅಮೃತ ಹಸ್ತದಿಂದ ವಿದ್ಯುತ್ ಕಾಮಗಾರಿ ಅಡಿಗಲ್ಲು ಹಾಗೂ 299 ಸರ್ವೆ ನಂಬರ್ ಲೇಔಟ್ ಉದ್ಘಾಟನೆ ಮಾಡಲಿದ್ದಾರೆ ಎಂದು ಪ್ರಕಟಣೆ ಮೂಲಕ ಕೆಇಕೆ ನ್ಯೂಸ್ಗೆ ತಿಳಿಸಿದ್ದಾರೆ. ನಮಸ್ಕಾರ ಸರ್. ನಾವು 40 ವರ್ಷ ಆಯ್ತು ಸರ್. ನಾವು ಇಲ್ಲಿದ್ದು ಶಾಪುರ ಎಲ್ಲ ಅಡ್ಡಾಡಿವ್ರಿ, ಅಲ್ಲೇ ಇಲ್ಲೇ ಎಲ್ಲ ಕಡೆ ಓಡಾಡಿದ್ರೆ ನಾವು ಇಲ್ಲಿ ಬಂದು ಜೋಪಡೈಕೇನು ಭಾಳ ವರ್ಷ ಆಯ್ತು ರೀ. 10 ವರ್ಷ ಆಯ್ತು, 12 ವರ್ಷ ಆಯ್ತು ರೀ. ನಾವು ಬಂದೀವಿ, ಇಲ್ಲೇ ಇದೀವಿ ರೀ. ನಮ್ಮ ಅತ್ತೆ ಮಾವ ನಮ್ಗೆ ಏನು ಮಾಡಿರಲ್ರಿ. ನಾವು 40 ವರ್ಷದ ಗಂಟೆ ಇಲ್ಲಿದ್ದರು ನಮ್ಮ ಮದುವೆ ಆದಲ್ಲೇ ಇಲ್ಲೇ ಇದೀವಿ ರೀ. ನಮಗೆ ಇಲ್ಲಿ ಸಾಬ್ ದರ್ಶನಾಪುರ ಸಾಬ್ರು ಬಂದಿಂದ ನಮ್ಗೆ ಪುಣ್ಯ ಆಗೈತೆ ರೀ. ಅವರೇ ನಮ್ಗೆ ಮನೆ ಕೊಟ್ಟಾರ್ರಿ. ಅವ್ರು ಇರೋಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ರಿ. ದಯವಿಟ್ಟು ಕೈ ಮುಗಿದು ಬೇಡಿಕೆಂತೀವಿ. ದೇವ್ರಿಗೆ ಅವ್ರಿಗೆ ಒಳ್ಳೇದು ಮಾಡಿ ಅಂತ ನಾನು ಹೇಳ್ತೀನಿ ಅಷ್ಟೇ. ಶಹಾಪುರದ ದರ್ಶನಾಪುರ ಸರ್ ಅವರು ನಮಗೆ 20 ವರ್ಷದಿಂದ ನಮಗೆ ಜಾಗ ಇರಲಿಲ್ಲ ವಾಸ ಮಾಡೋಕ್ಕೆ. ಹಾಗಾಗಿ ಈ ಸರ್ ದರ್ಶನಾಪುರ ಸರ್ ಅವರ ಆಸೆ ಬಂದ ಮೇಲೆ ನಮ್ಗೆ ಜಾಗವನ್ನು ಕೊಟ್ಟಿದ್ದಾರೆ. ಹಾಗೆ ಶೆಡ್ ಹಾಕೋಕ್ಕೆ ಕೂಡ ಅವರು ಸಹಾಯವನ್ನು ಮಾಡಿದ್ದಾರೆ. ಹಾಗಾಗಿ ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ. ಸಾವಿತ್ರಿ ಅಂತ.